ನಮಸ್ಕಾರ. ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ತುಂಬ ಜನಕ್ಕೆ ತಮ್ನೇಲ್ ನೋಡಿ ಕನ್ಫ್ಯೂಷನ್ ಆಗಿರಬಹುದು, ಏನಿದು ಈ ಥರ ತಮ್ನೇಲ್ ಹಾಕಿದ್ದಾರೆ ಅಂತ. ಇವತ್ತು ನಾನು ಯಾವುದೇ ಕ್ಲಾಸ್ ಅಥವಾ ಹೊಸ ನೋಟಿಫಿಕೇಷನ್ ಅಪ್ಡೇಟ್ ತೊಗೊಂಡು ಬಂದಿಲ್ಲ, ಅಥವಾ ಬೇರೆ ಯಾವುದೇ ಒಂದು ಲೆಸನ್ ಬಗ್ಗೆ ಹೇಳೋದಕ್ಕೆ ಬಂದಿಲ್ಲ. ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ಹಾಗೆ ಸೆನ್ಸಿಟಿವ್ ವಿಚಾರದ ಬಗ್ಗೆ ಮಾತಾಡಲೇಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನಾನು ಕೆಲವೊಂದು ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ, ಲೈಕ್ ಇನ್ಫಾರ್ಮೇಟಿವ್ ವೀಡಿಯೋಸ್, ಲೆಸನ್ಸ್ಗಳ ಬಗ್ಗೆ ನಾನು ಹೇಳ್ತಿಲ್ಲ, ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೂಡ ಮಾಡ್ತಿಲ್ಲ. ಕೆಲವೊಂದು ಇನ್ಫಾರ್ಮೇಷನ್ ವೀಡಿಯೋಸ್ ಕೊಡಬೇಕಾದ್ರೆ ಸೊ ನಾನು ಕೆಲವೊಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳನ್ನ ನೋಡ್ತಾ ಇರ್ತೀನಿ. ಲ್ಯಾಕ್ ಆಫ್ ಇನ್ಫಾರ್ಮೇಷನ್, ಸುಳ್ಳು ಸುದ್ದಿ, ಇವ್ರಿಗೆ ಗೊತ್ತಿಲ್ಲ, ಬಂದ್ಬಿಟ್ಟಿಲ್ಲಿ ಹೇಳ್ತಾರೆ PDO ಎಕ್ಸಾಮ್ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಅಂತ. ನಾನು ಬರೆದಿದ್ದೀನಿ ಎಕ್ಸಾಮ್, ಹಾಗಾಗಿ ನನಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರೋದ್ರಿಂದನೇ ನಾನು ಬಂದುಬಿಟ್ಟು ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ನಾನು ಬರ್ದಿಲ್ಲ ಎಕ್ಸಾಮ್, ನನಗೆ ಅದ್ರ ಬಗ್ಗೆ ಗಂಧಗಳಿಂದ ಗೊತ್ತಿಲ್ಲ ಅಂತ ಅಂದಾಗ ನನಗೆ ಆ ಎಕ್ಸಾಮ್ಸ್ಗಳ ಬಗ್ಗೆ ಹೇಳುವಂತಹ ಯೋಗ್ಯತೆ ಇರೋದಿಲ್ಲ ಅಲ್ವಾ. ಸೊ ಹೇಳಿದ್ರು ಕೂಡ ಅದು ತಪ್ಪಾಗುತ್ತೆ. ಹಾಗಿರಬೇಕಾದ್ರೆ ಒಂದು ಎಕ್ಸಾಮ್ ಬಗ್ಗೆ ಅದರ ರೂಪುರೇಷೆಗಳ ಬಗ್ಗೆ ತಿಳ್ಕೊಂಡು ಹೇಳುವಂಥದ್ದು, ಅದು ಈ ಪ್ಲ್ಯಾಟ್ಫಾರ್ಮಲ್ಲಿ ಡೆಫಿನೆಟ್ಲಿ ಮರಕ್ಕಿಂತ ಮರ ದೊಡ್ಡದಿರುತ್ತೆ. ನನಗಿಂತ ತಿಳ್ಕೊಂಡಿರೋರು ಸಾವಿರಾರು ಜನ ಇರ್ತಾರೆ. ಹಾಗಾಗಿ ಯಾವುದೇ ಒಂದು ವಿಚಾರನ ಹೇಳಬೇಕಾದ್ರೂ ಕೂಡ ತುಂಬಾ ಸೆನ್ಸಿಟಿವ್ ಆಗಿ ಯೋಚನೆ ಮಾಡಿ ಹೇಳಬೇಕಾಗತ್ತೆ. ಸೊ ಆ ಕೆಲಸನ ನಾನು ಇಷ್ಟು ದಿನ ಮಾಡ್ಕೊತಾ ಬಂದಿದ್ದೀನಿ. ಸೊ ಕೆಲವೊಂದಷ್ಟು ಕಾಮೆಂಟ್ಸ್ಗಳು ವ್ಯೂಸ್ಗೋಸ್ಕರ ಮಾಡ್ತಾ ಇದ್ದೀರಾ, ಸುಳ್ಳು ಸುದ್ದಿ ಹೇಳ್ತಾ ಇದ್ದೀರಾ, ಆಮೇಲೆ ಯಾರೋ ಹೇಳಿದನ್ನು ಬಂದು ಇಲ್ಲಿ ತೊಗೊಂಬಂದು ಜಡೀತಾ ಇದ್ದೀರಾ, ಬ್ಲಾ ಬ್ಲಾ ಬ್ಲಾ, ಏನೇನೋ ಅವರ ಭಾಷೆಯೇ ನನಗೆ ಅರ್ಥ ಆಗಲ್ಲ ಒಂದೊಂದ್ಸಲ ಆ ಥರ ಭಾಷೆಯೆಲ್ಲ ಬಳಸ್ತಾರೆ. ಇಟ್ಸ್ ಓಕೆ. ನಾರ್ಮಲ್ ಆಗಿ ನಾನು ಇಂಥದನ್ನೆಲ್ಲ ಇಗ್ನೋರ್ ಮಾಡಿಬಿಡ್ತೀನಿ. ಬಿಕಾಸ್ ಡಿಜಿಟಲ್ ಸ್ಪೇಸ್ ಅಂತ ಬಂದಮೇಲೆ ಇದೆಲ್ಲ ತುಂಬ ಕಾಮನ್. ಆದರೆ ನನ್ನ ಚಾನೆಲನ್ನು ನಂಬಿಕೊಂಡು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರೋಂಥ ಲಕ್ಷಾಂತರ ಜೆನ್ಯೂನ್ ಆಸ್ಪಿರೆಂಟ್ಸ್ ಇದ್ದಾರೆ. ನನ್ನ ಚಾನೆಲನ್ನು ನೀವು ಈಗಲೂ ನೋಡ್ಬೋದು, ಕೆಲವೊಂದು 2 ಲ್ಯಾಕ್ 1 ಲ್ಯಾಕ್ 1.5 ಲಕ್ಷ ವ್ಯೂಸ್ ಹೋಗಿದೆ. ಎಷ್ಟೋ ಜನ TT ಆಗಿರ್ಬೋದು, CTET ಎಕ್ಸಾಮ್ ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, PDO ಆಗಿರ್ಬೋದು, ಈ ರೀತಿ ಎಕ್ಸಾಮ್ಸ್ಗಳನ್ನು ಬರೆದು ಬಂದು ಎಷ್ಟೋ ಕ್ವೆಶನ್ಸ್ ಈ ವಿಡಿಯೋದಿಂದ ಬಂದಿದ್ದಾವೆ ಅಂತ ಕಾಮೆಂಟ್ಸ್ಗಳನ್ನ ಮಾಡಿರೋದು ಕೂಡ ಇದೆ. ಸೊ ಹಾಗಾಗಿ ಅವರ ಮೈಂಡ್ ಡೈವರ್ಟ್ ಆಗಬಾರ್ದು. ಸೊ ಒಬ್ಬ ಜವಾಬ್ದಾರಿಯುತ ಎಜುಕೇಟರ್ ಆಗಿ ಸತ್ಯ ಏನು ಅನ್ನೋದನ್ನು ನಾವು ಒಂದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿರ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಆರ್ಗ್ಯುಮೆಂಟ್ ಮಾಡ್ತಿಲ್ಲ, ಯಾರನ್ನ ಹೀಯಾಳಿಸ್ತಿಲ್ಲ, ಜಸ್ಟ್ ಪ್ಯೂರ್ ಲಾಜಿಕ್ ಆ್ಯಂಡ್ ಫ್ಯಾಕ್ಟ್ಸ್ ಮಾತ್ರ ಮಾತಾಡ್ತೀನಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ, ಆಮೇಲೆ ನೀವೇ ಜಡ್ಜ್ ಮಾಡಿ, ಓಕೆನಾ. ಸೊ ಮೊದಲನೇದಾಗಿ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅಂತ. ಲೆಟ್ಸ್ ಬ್ರೇಕ್ ಇಟ್ ಡೌನ್ ಲಾಜಿಕಲಿ. ಒಂದು ಗೌರ್ಮೆಂಟ್ ಜಾಬ್ ನೋಟಿಫಿಕೇಷನ್ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅನ್ನೋ ಬೇಸಿಕ್ ಐಡಿಯಾ ನಮಗಿರಬೇಕು. ಫಸ್ಟ್ ಆಯಾ ಡಿಪಾರ್ಟ್ಮೆಂಟಲ್ಲಿ ವೇಕೆನ್ಸಿ ಲಿಸ್ಟ್ ರೆಡಿ ಆಗುತ್ತೆ. ಅದಾದಮೇಲೆ ಆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಅಪ್ರೂವಲ್ಗೆ ಹೋಗುತ್ತೆ. ಅಲ್ಲಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ಮೇಲೆ ಅಫಿಷಿಯಲ್ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ನಾವು ನಿಮಗೆ ಮಾಹಿತಿ ಕೊಡೋದು ಯಾವಾಗ ಅಂದರೆ, ಇಲಾಖೆಯಲ್ಲಿ ಈ ರೀತಿ ಆಗಿರ್ತಕ್ಕಂತಹ ಒಂದು ಪ್ರೊಸೀಜರ್ಸ್ ಆಗ್ತಾ ಇದೆ ಅಂತಕ್ಕಂತಹ ಮಾಹಿತಿ ನಮಗೆ ಸಿಕ್ಕಿದಾಗ ಮಾತ್ರ ಅದನ್ನು ನಾನು ನಿಮಗೆ ಇನ್ಫಾರ್ಮೇಷನ್ನ ರಿವೀಲ್ ಮಾಡ್ತೀವಿ. ಸೊ ನಾನು ಏನಕ್ಕೆ ನನ್ನ ಚಾನಲಲ್ಲಿ ಬಹಳಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 64,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನನ್ನ ಚಾನಲ್ನ ಫಾಲೋ ಮಾಡ್ತಿರೋರು ಬೇರೆ ಚಾನಲ್ನ ಫಾಲೋ ಮಾಡ್ತಿರಲ್ಲ, ಅಥವಾ ಬೇರೆ ಚಾನಲ್ನ ಫಾಲೋ ಮಾಡ್ತಿರೋರು ನನ್ನ ಚಾನಲ್ನ ಫಾಲೋ ಮಾಡ್ತಿರಲ್ಲ. ಸೊ ಹಾಗಾಗಿ ನನ್ನ ಚಾನಲಲ್ಲಿ ಇರುವಂತಹ ಸಬ್ಸ್ಕ್ರೈಬರ್ಸ್ಗೂ ಕೂಡ ಆ ವಿಚಾರ ರೀಚ್ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆ ವಿಚಾರಗಳನ್ನು ನಾನು ಯಾವುದೇ ಒಂದು ವಿಡಿಯೋನ ನೋಡಿದರೂ ಕೂಡ ಅಲ್ಲಿ ಇರುವಂತಹ ಕೆಲವೊಂದು ಇನ್ಫಾರ್ಮೇಷನ್ಸ್ನ ನಾನು ತೊಗೊಂಬಂದು ಹೇಳ್ತೀನಿ. ಸೊ ಅಫಿಷಿಯಲ್ ನೋಟಿಫಿಕೇಷನ್ ಬಂದ ತಕ್ಷಣ ಸರ್ಕಾರ ನಿಮಗೆ ಕೇವಲ 30ರಿಂದ 45 ದಿನಗಳ ಕಾಲ ಟೈಮ್ ಕೊಡುತ್ತೆ. ಮ್ಯಾಕ್ಸಿಮಮ್ ಅಂದರೆ 3 ಮಂತ್ಸ್. ಈ 3 ಮಂತ್ಸ್ ಶಾರ್ಟ್ ಪೀರಿಯಡ್ನಲ್ಲಿ ಯಾರಾದರೂ PDO ಅಥವಾ ಟೀಚರ್ಸ್ ಎಕ್ಸಾಮ್ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯನಾ? ಡೆಫಿನೆಟ್ಲಿ ಇಲ್ಲ. 1 ವರ್ಷ 2 ವರ್ಷದಿಂದ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರೋರು ಕೂಡ ಕಷ್ಟಪಡ್ತಾ ಇದ್ದಾರೆ. ಅಂಥದ್ರಲ್ಲಿ ಎಕ್ಸಾಮ್ ನೋಟಿಫಿಕೇಷನ್ ಬಂದಮೇಲೆ ಹೇಳಿ ಆಲ್ರೆಡಿ ಎಕ್ಸಾಮ್ ನೋಟಿಫಿಕೇಷನ್ ಬಂದಿರೋ ಥರನೇ ವಿಡಿಯೋಸ್ ಮಾಡ್ತೀರಾ, ಇದೆಲ್ಲ ಅಸಡ್ಡೆ ಮಾತುಗಳು, ಆಯಿತಾ. ಸೊ ನೀವು ಇವಾಗಿಂದನೇ ಅಲರ್ಟ್ ಆಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಲಿ ಅನ್ನೋದು ನಮ್ಮ ಇಂಟೆನ್ಷನ್ ಆಗಿರುತ್ತೆ. ಇದನ್ನು ಯಾರಾದರೂ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅಥವಾ ಫೇಕ್ ನ್ಯೂಸ್ ಅಂತ ಅಂದ್ಕೊಂಡ್ರೆ ದ್ಯಾಟ್ಸ್ ದೇರ್ ಲೆವೆಲ್ ಆಫ್ ಮೆಚ್ಯೂರಿಟಿ. ಆ್ಯಂಡ್ ಇನ್ನೂ ಕೆಲವು ಕಾಮೆಂಟ್ ಏನಪ್ಪ ಅಂತಂದರೆ, ಯಾರೋ 6,000 ಪೋಸ್ಟ್ ಆಗುತ್ತೆ ಅಂತ ಹೇಳಿದ್ದು ಇನ್ನು ಫಿನಾನ್ಷಿಯಲ್ ಅಪ್ರೂವಲ್ಗೆ ಕಳಿಸಿದ್ದಾರೆ, ಎಷ್ಟು ಪೋಸ್ಟ್ಗೆ ಅಪ್ರೂವಲ್ ಆಗುತ್ತೋ ಗೊತ್ತಿಲ್ಲ, ಆವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀರಾ, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ. ವೆಲ್, ಐ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಸರ್ನ್.
ಸರ್ಕಾರ 6,000 ಹುದ್ದೆಗಳ ಪ್ರಸ್ತಾವನೆ ಕಳಿಸಿದ ತಕ್ಷಣ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟಕ್ಕೂ ಒಪ್ಪಿಗೆ ಕೊಡದೇ ಇರಬಹುದು. ಎಕನಾಮಿಕ್ ಕಂಡೀಷನ್ ನೋಡಿ ಅದನ್ನು 4,000 ಅಥವಾ 3,500ಗೆ ಕಟ್ ಕೂಡ ಮಾಡಬಹುದು. ಅದು ಅಲ್ಟಿಮೇಟ್ಲಿ ಗೌರ್ಮೆಂಟ್ ಡಿಸಿಷನ್. ಆದರೆ 6,000 ಹುದ್ದೆಗಳ ಪ್ರಸ್ತಾವನೆ ಹೋಗಿರೋದು ಸುಳ್ಳ, ನಿಜನಾ? ಖಂಡಿತ ಇಲ್ಲ. ಅದು ಡೆಫಿನೆಟ್ಲಿ ನಿಜ ಆಗಿರೋದಕ್ಕೆ ಬಹಳಷ್ಟು ಜನ ಅಲ್ಲಿ ಹೋಗಿ ವಿಚಾರವನ್ನು ತೊಗೊಂಡು ಬಂದಿರೋರು ಹೇಳಿರೋದು. ಅದನ್ನೇ ನಾನು ನನ್ನ ಚಾನಲಲ್ಲಿ ಹೇಳಿದ್ದೀನಿ. ಸೊ ಡಿಪಾರ್ಟ್ಮೆಂಟ್ ಲೆವೆಲ್ನಲ್ಲಿ ಅಷ್ಟು ಹುದ್ದೆಗಳ ರಿಕ್ವೈರ್ಮೆಂಟ್ ಇದೆ ಅನ್ನೋದು ಅಫಿಷಿಯಲ್ ಆಗಿ ಸತ್ಯ. ಸೊ ಹುದ್ದೆಗಳ ಸಂಖ್ಯೆ ಫೈನಲ್ ನೋಟಿಫಿಕೇಷನ್ನಲ್ಲಿ ಸ್ವಲ್ಪ ಪ್ಲಸ್ ಅಥವಾ ಮೈನಸ್ ಆಗಬಹುದು, ಬಟ್ ನೋಟಿಫಿಕೇಷನ್ ಅಂತೂ ಬಂದೇ ಬರುತ್ತೆ. ನಾವು ಇವಾಗಿಂದನೇ ನಿಮಗೆ ಗೈಡೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳಿದರೆ, ಯಾವ ಥರ ಪ್ರಿಪ್ರೇಷನ್ ಅನ್ನೋದು ಒನ್ ಡೇ ಮ್ಯಾಚ್ ಅಲ್ಲ, ಇದು ಲಾಂಗ್ ಜರ್ನಿ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇನ್ನೂ ತುಂಬ ಜನ ಕೇಳಿರೋ ಕ್ವೆಶ್ಚನ್ನು, ವಿದ್ಯಾರ್ಥಿಗಳು ಹೋರಾಟ ಮಾಡುವಾಗ ನೀವೆಲ್ಲಿ ಹೋಗಿದ್ರಿ? ಸೊ ಟಿ ಅಭ್ಯರ್ಥಿಗಳು, ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ನೋಟಿಫಿಕೇಷನ್ಗೋಸ್ಕರ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಅಥವಾ ಧಾರವಾಡದಲ್ಲಿ ಮತ್ತೊಂದು ಕಡೆ ಹೋರಾಟ ಮಾಡ್ತಿರೋದು ನಮಗೂ ಗೊತ್ತಿದೆ. ಒಬ್ಬ ಆಸ್ಪಿರೆಂಟ್ ಆಗಿ ವರ್ಷಗಟ್ಟಲೆ ವೇಟ್ ಮಾಡುವಾಗ ಆಗೋ ಫ್ರಸ್ಟ್ರೇಷನ್ ನನಗೂ ಅರ್ಥ ಆಗುತ್ತೆ. ಆದರೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕು ಎಲ್ಲರೂ, ಪ್ರತಿಯೊಬ್ಬರಿಗೂ ಸಮಾಜಕ್ಕೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡುವಂತಹ ಒಂದು ಶೈಲಿ ಬೇರೆ ಬೇರೆ ಆಗಿರುತ್ತೆ. ರಸ್ತೆಗೆ ಇಳ್ಕೊಂಡು ಪ್ರೊಟೆಸ್ಟ್ ಮಾಡಬೇಕು, ಹೋರಾಟ ಮಾಡಬೇಕು ಅಂತ ಏನೂ ಇರಲ್ಲ. ಸೊ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಬಳಸ್ಕೊಂಡು ವಿದ್ಯಾರ್ಥಿಗಳ ಧ್ವನಿಯನ್ನು ಸರ್ಕಾರಕ್ಕೆ ತಲುಪಿಸೋದು, ಇದು ಕೂಡ ಒಂದು ರೀತಿಯಾದಂತಹ ಒಂದು ಪ್ರೊಟೆಸ್ಟ್ ಆಗಿರುತ್ತೆ. ಸೊ ನನ್ನ ಚಾನಲಲ್ಲಿ ನಾನು ನೋಟಿಫಿಕೇಷನ್ ಡಿಲೇ ಆಗ್ತಿರೋ ಬಗ್ಗೆ ವಾಯ್ಸ್ ರೇಸ್ ಮಾಡಿಲ್ವಾ? ಎಷ್ಟೊಂದು ವಿಡಿಯೋಸ್ಗಳನ್ನ ಮಾಡಿದ್ದೀನಿ ಅಲ್ವಾ? ಸೊ ಯೂಟ್ಯೂಬ್ನಲ್ಲಿ ಅಷ್ಟು ದೊಡ್ಡ ಆಡಿಯನ್ಸ್ ಮುಂದೆ ಬಂದು ಇರೋದನ್ನು ಇದ್ದ ಹಾಗೆ ಹೇಳೋದಕ್ಕೂ ಕೂಡ ಒಂದು ಧೈರ್ಯ ಬೇಕು. ಸೊ ನಾವು ಮನೇಲೇ ಕೂತು ಕೋಚಿಂಗ್ ತೊಗೊಳಕ್ಕೆ ಆಗದೇ ಇರ್ತಕ್ಕಂತಹ ಸ್ಟೂಡೆಂಟ್ಸ್ಗಳಿಗೆ ಪ್ರತಿದಿನ ಕ್ಲಾಸ್ ಮಾಡ್ತಿದ್ದೀವಲ್ಲ, ಇದು ವಿದ್ಯಾರ್ಥಿಗಳ ಪರವಾಗಿ ನಿಲ್ಲೋದಲ್ವಾ? ಹೌದು ತಾನೆ? ಸೊ ಭೌತಿಕವಾಗಿ ಅಲ್ಲಿ ಇರದೇ ಇದ್ರೂ ಕೂಡ ನಮ್ಮ ಇಡೀ ಸಪೋರ್ಟ್ ಯಾವಾಗಲೂ ಕೂಡ ಆಸ್ಪಿರೆಂಟ್ಸ್ಗೆ ಇರುತ್ತೆ. ನಾವು ಅಲ್ಲೇ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡಬೇಕಾದ್ರೆ ನೀವು ಬಂದಿರಲಿಲ್ಲ, ನಾವು ಹೋರಾಟ ಮಾಡ್ಬೇಕಾದ್ರೆ ಬಂದಿರಲಿಲ್ಲ, ಎಲ್ಲರದ್ದು ಪರಿಸ್ಥಿತಿನೂ ಒಂದೇ ಥರ ಇರಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಿಮಗೆ ಟೈಮ್ ಇತ್ತು, ನೀವು ಹೋಗಿದ್ದೀರಿ, ಬಟ್ ನಮ್ಮ ಸಿಚುವೇಶನ್ಸ್ ಬೇರೆ ಬೇರೆ ಥರ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ಕಮೆಂಟ್ಗಳನ್ನು ಮಾಡಿ. ಇನ್ನು ಕೆಲವರು ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಥವಾ ಯಾವುದೋ ವಿಡಿಯೋ ನೋಡಿಬಿಟ್ಟು ಇಲ್ಲಿ ಬಂದು ಏನೋ ವಿಡಿಯೋಸ್ನ ಮಾಡಿ ಜಡಿತೀರಾ, ವಾಟ್ ಎವರ್ ಏನೋ ಒಂದು ಹಾಕಿದ್ದಾರೆ. ಒಂದು 10 ನಿಮಿಷ ವಿಡಿಯೋ ನಿಮ್ಮ ಮುಂದೆ ಬರಬೇಕು ಅಂತ ಅಂದಾಗ ಅದ್ರ ಹಿಂದೆ ಎಷ್ಟು ಗಂಟೆಗಳ ಕಾಲ ರಿಸರ್ಚ್ ಇರುತ್ತೆ, ಸ್ಕ್ರಿಪ್ಟಿಂಗ್ ಇರುತ್ತೆ, ಎಡಿಟಿಂಗ್ ಇರುತ್ತೆ ಅಂತ ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳನ್ನ ಮಾಡೋರಿಗೆ ಗೊತ್ತಿರುತ್ತೆ. ನಾವು ಸುಮ್ಮನೆ ಬಂದುಬಿಟ್ಟು ಏನೋ ಒಂದು ಹೇಳಬೇಕು ಅಂತ ಹೇಳ್ಬಿಟ್ಟು ಹೋಗಲ್ಲ. ಆದರೆ ಈ ರೀತಿ ಕಮೆಂಟ್ ಹಾಕಿದವ್ರ ಮೇಲೆ ನನಗೆ ಯಾವ ರೀತಿ ಬೇಜಾರಿಲ್ಲ. ಯಾಕಂದರೆ ನನಗೆ ಗೊತ್ತಿದೆ ಇದು ಅವರ ಒಂದು ವೈಯಕ್ತಿಕ ದ್ವೇಷ ಅಲ್ಲ. ನನ್ನ ಮೇಲೆ ಅವ್ರಿಗೆ ಯಾವ ದ್ವೇಷನೂ ಇರಲ್ಲ. ಅವ್ರಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ, ನನಗೂ ಕಮೆಂಟ್ ಹಾಕ್ತಾ ಇರೋರು ಯಾರು ಅಂತ ಗೊತ್ತಿಲ್ಲ. ಇದು ಅವರು ಏನು ಈ ಒಂದು ಸಿಸ್ಟಮ್ ಮೇಲೆ ಇರೋ ಸಿಟ್ಟು ಮತ್ತು ಫ್ರಸ್ಟ್ರೇಷನ್ನ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಸೊ ಮನೆಯಲ್ಲಿ ಪೇರೆಂಟ್ ಪ್ರೆಷರ್ ಇರುತ್ತೆ, ಏಜ್ ಆಗ್ತಾ ಇದೆ, ಗೌರ್ಮೆಂಟ್ ಸರಿಯಾದ ಟೈಮ್ಗೆ ನೋಟಿಫಿಕೇಷನ್ ಮಾಡ್ತಿರಲ್ಲ. ಸೊ ಈ ಆಕ್ರೋಶವನ್ನು ಅವರು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತೋರಿಸ್ತಾ ಇದ್ದಾರೆ ಅಷ್ಟೇ. ನಿಮ್ಮ ಸಿಟ್ಟು ಜಸ್ಟಿಫೈಡ್ ಆಗಿದೆ, ಆದರೆ ದಯವಿಟ್ಟು ಈ ನೆಗೆಟಿವ್ ಎನರ್ಜಿಯನ್ನು ನಿಮ್ಮ ಓದಿನ ಕಡೆಗೂ ಕೂಡ ಹರಿಸಿದ್ರೆ ಪಾಸಿಟಿವ್ ಶಕ್ತಿಯಾಗಿ ಅದು ಕನ್ವರ್ಟ್ ಆಗುತ್ತೆ. ಸೊ ನಿಮ್ಮ ಫ್ರಸ್ಟ್ರೇಷನ್ನು, ನಿಮ್ಮ ಸಿಟ್ಟು, ಕೋಪ ಎಲ್ಲನೂ ಕೂಡ ನೀವು ಸ್ಟಡಿ ಮೇಲೆ ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಕೆಲಸವನ್ನು ತಗೋತೀರಾ. ಓಕೆ, ಸೊ ಯಾವ ರೀತಿ ನೆಗೆಟಿವ್ ಕಾಮೆಂಟ್ಸ್ಗಳು ಬರುತ್ತೋ ಅದೇ ರೀತಿ ಪಾಸಿಟಿವ್ ಕಾಮೆಂಟ್ಸ್ಗಳು ಕೂಡ ಬರುತ್ತೆ. ಇನ್ನು ಇವನ್ ನನ್ನ ಚಾನಲಲ್ಲಿ ನಂದು ಎಜುಕೇಷನ್ ಚಾನಲ್ ಆಗಿರೋದ್ರಿಂದ ಸೊ 100%ಅಲ್ಲಿ 5% ಈ ರೀತಿ ಜನ ಇದ್ದರೆ 95% ನನಗೆ ಸಪೋರ್ಟ್ ಮಾಡುವಂತಹ ಜನ, ಹಾಗೆಯೇ ನಾನು ಮಾಡಿರ್ತಕ್ಕಂತಹ ಒಂದು ಲೆಸನ್ಸ್ ಆಗಿರಬಹುದು ಅಥವಾ ನಾನು ಕೊಟ್ಟಂತಹ ಕೆಲವೊಂದು ಇನ್ಫಾರ್ಮೇಷನ್ಸ್ ಆಗಿರ್ಬೋದು ಜೆನ್ಯೂನ್ ಅಂತ ಅನಿಸಿ ಕೆಲವೊಬ್ಬರು ಥ್ಯಾಂಕ್ ಯು ಹೇಳ್ತಾರೆ ಅಥವಾ ಬೇರೆ ಬೇರೆ ಥರ ಅವರು ವಿಶ್ ಮಾಡ್ತಾರೆ. ಸೊ ಅದು ನನಗೆ ತುಂಬಾ ಪಾಸಿಟಿವ್ ಆಗಿ ತಗೊಳ್ತೀನಿ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಇಲ್ಲಿ ತನಕ ನಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿ 3 years ಆಯಿತು. ಡೇ 1 ಇಲ್ಲಿ ತನಕನೂ ಕೂಡ ಫಾಲೋ ಮಾಡಿಕೊಂಡು ನನ್ನ ಚಾನಲ್ನ ನೋಡಿಕೊಂಡು ಈವನ್ ಇವಾಗ್ಲೂ ಕಾಮೆಂಟ್ಸ್ಗಳನ್ನು ಮಾಡ್ಕೊಂಡಿರೋರು ಕೂಡ ಇದ್ದಾರೆ. ಅವರಿಂದನೇ ನಾನು ಈ ಚಾನಲ್ನ ಮುಂದೆ ತೊಗೊಂಡು ಹೋಗಬೇಕು ಅನ್ನುವಂತಹ ಒಂದು ಪಾಸಿಟಿವಿಟಿ ನನ್ನಲ್ಲಿ ಬರ್ತಾ ಇರೋದು. ಸೊ ಈ ವಿಡಿಯೋನ ಖಂಡಿತವಾಗ್ಲೂ ಮಾಡಲೇಬೇಕಾಗಿತ್ತು ನಾನು. ಕೆಲವೊಂದಷ್ಟು ಜನರಿಗೆ, ಎಲ್ರಿಗೂ ಅಲ್ಲ, ಪಾಸಿಟಿವ್ ಆಗಿ ಕಮೆಂಟ್ ಮಾಡುವಂತಹ ಜನ ಕೂಡ ಇದ್ದಾರೆ, ನೆಗೆಟಿವ್ ಆಗಿ ಮಾಡುವಂತಹ ಜನ ಕೂಡ ಇದ್ದಾರೆ. ಬಟ್ ನಾನು ಪಾಸಿಟಿವ್ ಆಗಿ ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಚಾನಲ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಸ್, ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಕೂಡ ಹೇಳ್ತೀನಿ.
ಸೊ ಕೊನೆಯದಾಗಿ ನನ್ನ ಎಲ್ಲ ಸೀರಿಯಸ್ ಸಬ್ಸ್ಕ್ರೈಬರ್ಸ್ಗೆ ನಾನು ಕೊಡೋ ಪ್ರಾಮಿಸ್ ಒಂದೇ. ಸೊ ಈ ಚಾನಲ್ನಲ್ಲಿ ನಾನು ಯಾವುದೇ ರೀತಿಯಾದಂತಹ ವ್ಯೂಸ್ಗೋಸ್ಕರನೋ ಅಥವಾ ಲೈಕ್ಸ್ಗೋಸ್ಕರನೋ ಫೇಮಸ್ ಆಗಬೇಕು ಅನ್ನೋ ಹುಚ್ಚು ಭ್ರಮೆಯಿಂದನೋ ನಾನು ಸುಳ್ಳು ಸುದ್ದಿಗಳನ್ನು ಅಥವಾ ಕ್ಲಿಕ್ ಬೇಡ್ ವಿಡಿಯೋಗಳನ್ನು ಮಾಡಲ್ಲ. ಇನ್ಫಾರ್ಮೇಷನ್ ಜೆನ್ಯೂನ್ ಆಗಿದ್ದಾಗ ಮಾತ್ರ ನಾನು ಅದನ್ನು ಹೇಳಿರ್ತೀನಿ. ಇನ್ ಕೇಸ್ ಅದರಲ್ಲಿ ಏನಾದರೂ ಬದಲಾವಣೆ ಆಯಿತು ಅಂದರೆ ಖಂಡಿತ ಆ ವಿಡಿಯೋ ಬಗ್ಗೆ ಮತ್ತೆ ಇನ್ನೂ ಒಂದು ವಿಡಿಯೋ ಮಾಡಿರ್ತೀನಿ, ಚೇಂಜಸ್ ಆಗಿರುತ್ತೆ ಅಂತ. ಸೊ ನಿಮಗೆ ನಾನು ಕೊಡೋ ಕಂಟೆಂಟ್ ಅಥೆಂಟಿಕ್ ಅಂತ ಅನ್ಸಿದ್ರೆ ಮಾತ್ರ ಚಾನಲ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನೆನ್ಪಿಟ್ಕೊಳ್ಳಿ, ಇನ್ ಕೇಸ್ ನಾಳೆನೇ ನೋಟಿಫಿಕೇಶನ್ ಆಯಿತು ಅಂತಂದರೆ ಇಲ್ಲಿ ಬಂದು ಕಾಮೆಂಟ್ ಮಾಡಿರ್ತಾರಲ್ಲ, ಕಮೆಂಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರಲ್ಲ, ಅವ್ರಿಗೆ ಕೆಲಸ ಸಿಗಲ್ಲ. ಯಾರು ಸೈಲೆಂಟಾಗಿ ಕೂತ್ಕೊಂಡು ರೂಮಲ್ಲಿ ಓದ್ತಿರ್ತೀರೋ ಅವರಿಗೆ ಕೆಲಸ ಸಿಗುತ್ತೆ. ಸೊ ನೆಗೆಟಿವಿಟಿ ಬಿಡಿ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕಾಮೆಂಟ್ ಬಾಕ್ಸ್ನಲ್ಲಿ ರೆಸ್ಪೆಕ್ಟ್ಫುಲ್ ಆಗಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಕ್ಲಾಸಸ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸ್ಟಡಿಂಗ್. ಆಲ್ ದಿ ಬೆಸ್ಟ್. ಬಾಯ್.